ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜಿ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಕಾರ್ನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಕಾರ್ನ್ ಫ್ರೈಡ್ ರೈಸ್ ಅಂತ. ಫಸ್ಟು ಬಾಯ್ಲ್ಡ್ ಕಾರ್ನ್, ಆನಿಯನ್, ಕ್ಯಾರೆಟ್, ಕೊರಿಯಂಡರ್ ಲೀವ್ಸ್, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ. ಫಸ್ಟ್ ನಾನು 3-4 ಸ್ಪೂನಷ್ಟು ನಾನು ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಕಾದ ನಂತರ ನಾನು ಇಲ್ಲಿ ಜೀರಾ ಹಾಕ್ತಾಯಿದ್ದೀನಿ, 1/2 ಸ್ಪೂನಷ್ಟು. ಜೀರಿಗೆನ ನಾನು ಸ್ವಲ್ಪ ಬ್ರೌನ್ ಆಗೋವರೆಗೂ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. 3-4 ಕಟ್ ಮಾಡ್ಕೊಂಡಿದ್ದೆ. ಗ್ರೀನ್ ಚಿಲ್ಲಿ ಸ್ವಲ್ಪ ಅದು ಬ್ರೌನಿಷ್ ಆಗೋವರೆಗೂ ಹುರಿಬೇಕು. ನಂತರ ಆನಿಯನ್ ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಆನಿಯನ್ ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು ಬ್ರೌನಿಷ್ ಆಗೋವರೆಗೂ ಬಿಡಬೇಕು. ನೋಡಿ ಅದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನಂತರ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ನಾನು ಸಣ್ಣಗೆ ಹಚ್ಕೊಂಡಿದ್ದೀನಿ. ಅದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದಾದ ನಂತರ ನೆಕ್ಸ್ಟ್ ನಾವು ಕಾರ್ನ ಹಾಕಬೇಕು. ನೋಡಿ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಬಿಕಾಸ್ ನಾನು 2 ಲೋಟದಷ್ಟು ಮಾಡ್ತಾ ಇರೋದಲ್ವ ರೈಸು, ಅದಕ್ಕೋಸ್ಕರ. ಕಾರ್ನ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಿಕ್ಸ್ ಆಗಬೇಕು ಇದು ಕ್ಯಾಪ್ಸಿಕಮ್ ಜೊತೆ ಮತ್ತು ಆನಿಯನ್ ಜೊತೆ. ಅದನ್ನು 1 to 2 ಮಿನಿಟ್ಸು ಬಾಯ್ಲ್ ಆಗಿ ಬಿಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ ಉಪ್ಪು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ಉಪ್ಪು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು. ನಂತರ ನಾನು ತುರಿದಿರೋ ಕ್ಯಾರೆಟ್ನ ತೊಗೊಂಡಿದ್ದೀನಿ. ನೀವೇನಾದರೂ ತುರಿದಿಲ್ಲ ಹಾಗೆ ಹಚ್ಕೊಂಡಿದ್ರೆ ಫಸ್ಟೇ ಹಾಕಬೇಕು. ನಾನು ತುರಿದಿರೋದ್ರಿಂದ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ನಂತರ ಲಾಸ್ಟಲ್ಲಿ ನಾನು ಕೊರಿಯಂಡರ್ ಲೀವ್ಸ್ನ ಹಾಕ್ತಾಯಿದ್ದೀನಿ. ಕೊರಿಯಂಡರ್ ಲೀವ್ಸ್ನ ಹಾಕಿದ್ಮೇಲೆ ನೀಟಾಗಿ ಅದು ಮಿಕ್ಸ್ ಮಾಡಬೇಕು. ಅದೆಲ್ಲ ಕಾರ್ನು, ಆನಿಯನ್ನು, ಚಿಲ್ಲಿ ಎಲ್ಲ ಜೊತೆನೂ ನೀಟಾಗಿ ಮಿಕ್ಸ್ ಆಗಬೇಕು. ಮುಂಚೆನೇ ನಾನು 2 ಕಪ್ಪಷ್ಟು ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ ಸಪ್ರೇಟಾಗಿ. ಅದನ್ನು ತೊಗೊಂಡು ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂಚೂರೂ ವೈಟ್ ಥರ ಕಾಣಿಸ್ಬಾರ್ದು. ಆ ಥರ ನೀಟಾಗಿ ಎಲ್ಲ ಅನ್ನ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನೋಡೋದಕ್ಕೇ ಚೆನ್ನಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ಅದು ಕಲರ್ ಆಗಿರ್ಬೋದು, ನೋಡೋದಕ್ಕೆ ಒಂಥರ ವೆರೈಟಿಯಾಗಿ ಕಾಣಿಸ್ತಾ ಇದೆ. ನೋಡಿ ನೀವೇ ತಟ್ಟೆಗೆ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ನಾನಂತೂ ಟೇಸ್ಟ್ ಮಾಡಿದೆ, ಸೂಪರ್ ಆಗಿತ್ತು. ನೀವು ಮನೆಯಲ್ಲೇ ಟ್ರೈ ಮಾಡಿ ಹಾಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ.